ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್. ಇವತ್ತಿನ ವಿಡಿಯೋ ಸ್ಪೆಷಲ್ ಏನಪ್ಪ ಅಂದರೆ ಕೋಕೋನಟ್ ಪುಡ್ಡಿಂಗ್. ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಯಾವಾಗಲಾದರೂ ಸ್ವೀಟ್ ತಿನ್ನಬೇಕು ಅನಿಸಿದ್ರೆ ಇದೊಂದು ಪರ್ಫೆಕ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ಬಾಯಲ್ಲಿಟ್ಟರೆ ಕರ್ಗೋಗೋ ಹಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಇದು ಸೇಮ್ ನಾವು ರಾಗಿ ಗಿಣ್ಣ ಮಾಡ್ತೀವಲ್ಲ, ರಾಗಿ ಕೀಲ್ಸ, ಅದೇ ರುಚಿ ಇರುತ್ತೆ. ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲನೇದಾಗಿ ನಾನಿಲ್ಲಿ 1 ಬೌಲ್ ಆಗುವಷ್ಟು ತೆಂಗಿನಕಾಯಿ ತಗೊಂಡಿದ್ದೀನಿ. ತೆಂಗಿನಕಾಯಿ ಸ್ವಲ್ಪ ಫ್ರೆಶ್ ಇದ್ದರೆ ತುಂಬ ಒಳ್ಳೆಯದು. ಹಾಗೆ ಇದನ್ನು ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ. ಹಾಗೆ ಇದಕ್ಕೆ 1 ಕಪ್ ಆಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ಇದರಲ್ಲೇ ತೆಂಗಿನಕಾಯಿ ಒಡೆದಾಗಲೇ ಎಳ್ನೀರು ಬರುತ್ತಲ್ವ, ಅದನ್ನು ಕೂಡ ಸೇರಿಸ್ಕೋಬೋದು. ನಾನಿಲ್ಲಿ 1 ಕಪ್ ಆಗುವಷ್ಟು ನೀರನ್ನು ಸೇರಿಸಿದ್ದೀನಿ. ಈ ರೀತಿಯಾಗಿ ರುಬ್ಕೊಂಡು ಬಂದಿದ್ದೀನಿ. ತೀರಾ ನುಣ್ಣಗೇನಿಲ್ಲ, ನಾರ್ಮಲಾಗಿ ರುಬ್ಕೊಂಡು ಬಂದಿದ್ದೀನಿ. ಹಾಗೆ ಇದಕ್ಕೆ ಒಂದು ಬಾಣಲೆ ತೊಗೊಂಡಿದ್ದೀನಿ. ಬಾಣಲೆಗೆ ಒಂದು ಸ್ಟ್ರೈನರ್ ಸಹಾಯದಿಂದ ಇದನ್ನು ಶೋಧಿಸ್ಕೋತೀನಿ. ಸ್ಟ್ರೈನರ್ ಇಲ್ಲ ಅಂದರೆ ನಾವಿಲ್ಲಿ ಕಾಟನ್ ಬಟ್ಟೆ ಕೂಡ ಯೂಸ್ ಮಾಡ್ಕೋಬೋದು. ಹಾಗೆ ಇಲ್ಲಿ ನಾನು ಗಟ್ಟಿ ತೆಂಗಿನ ಹಾಲನ್ನು ತೆಗಿತಾ ಇದ್ದೀನಿ. ಈ ರೀತಿಯಾಗಿ ಒಮ್ಮೆ ಸ್ಪೂನ್ ಸಹಾಯದಿಂದ ಇದನ್ನು ಹಿಂಡ್ಕೊತಾ ಇದ್ದೀನಿ. ಇದಾದ ನಂತರ ನಾನಿಲ್ಲಿ ಕೈಯಿಂದ ಈ ರೀತಿಯಾಗಿ ಟೈಟಾಗಿ ಹಿಂಡಿ ತೆಗಿತಾ ಇದ್ದೀನಿ ಹಾಲನ್ನು. ಒಮ್ಮೆ ಗಟ್ಟಿಯಾಗಿರೋ ಹಾಲನ್ನು ತೆಗೆದು ಇನ್ನೊಮ್ಮೆ 1 ಕಪ್ ಆಗುವಷ್ಟು ನೀರನ್ನು ಸೇರಿಸಿ ಇನ್ನೊಮ್ಮೆ ಇದೇ ರೀತಿಯಾಗಿ ಹಾಲನ್ನು ತೆಗಿತೀನಿ. ಒಂದು ಸಾರಿ ನಾರ್ಮಲ್ ಹಾಲು ತೆಗೆದ್ಬಿಟ್ಟು ಒಂದು ಸ್ವಲ್ಪ ನೀರನ್ನು ಹಾಕಿ ಇನ್ನೊಂದು ಸಾರಿ ತೆಗಿತಾ ಇದ್ದೀನಿ. ಸೊ ಇಲ್ಲಿ ನನಗೆ ಅಪ್ರಾಕ್ಸಿಮೇಟ್ಲಿ 2 ಕಪ್ ಆಗಿರೋಷ್ಟು ಹಾಲು ಸಿಕ್ಕಿದೆ. 1 ಕಪ್ ಹಾಲಿಗೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ ಅಂತ ಲೆಕ್ಕ ಇಟ್ಕೊಂಡ್ರೆ 2 ಕಪ್ ಹಾಲಿಗೆ 4 ಟೇಬಲ್ ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ ಹಾಕೋತಾ ಇದ್ದೀನಿ. ನಾನಿಲ್ಲಿ ಯಾವುದೇ ಜೆಲಟಿನ್ ಪೌಡರ್ ಯೂಸ್ ಮಾಡಿಲ್ಲ ಅಥವಾ ಅಗರ್ ಅಗರ್ ಪೌಡರ್ನ ಯೂಸ್ ಮಾಡಿಲ್ಲ. ಕಾರ್ನ್ಫ್ಲೋರೇ ಸಾಕು ಇದಕ್ಕೆ. ನಾನು ಇದನ್ನು ಒಂದು ಗಂಟಿಲ್ಲದೆ ಇರೋ ಹಾಗೆ ಕೆಳಗಡೆನೇ ಇಟ್ಕೊಂಡು ನಾನು ಇದನ್ನು ಮಿಕ್ಸ್ ಮಾಡ್ಕೊಂಡು ಬರ್ತೀನಿ. ಇದಾದ ನಂತರ ನಾನು ಸ್ಟವ್ ಮೇಲೆ ಇಡ್ತೀನಿ. ಈ ಸ್ವೀಟ್ ಮಾಡೋವಾಗ ನಾವು ಒಂದು ಸಾರಿನೂ ಕೈ ಬಿಡದೆ ಆಡಿಸ್ಕೋಬೇಕಾಗತ್ತೆ. ನಾನು ಇದಕ್ಕೆ 1 ಕಪ್ ಆಗುವಷ್ಟು ಸಕ್ಕರೆ ಸೇರಿಸ್ತಾ ಇದ್ದೀನಿ. ಸ್ವೀಟ್ ಜಾಸ್ತಿ ಇಷ್ಟಪಡದೇ ಇರೋರು ಅರ್ಧ ಕಪ್ ಕೂಡ ಹಾಕೋಬಹುದು. ನೀವು ಇದಕ್ಕೆ ಬೆಲ್ಲ ಅಥವಾ ಕಂಡೆನ್ಸ್ ಮಿಲ್ಕು ಕೂಡ ಸೇರಿಸ್ಕೋಬೋದು. ನಾನಿಲ್ಲಿ 1 ಕಪ್ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಬೆಲ್ಲ ಯಾವ ರೀತಿ ಸೇರಿಸ್ಕೋಬೇಕು ಅಂದರೆ 1 ಕಪ್ ಬೆಲ್ಲ ತಗೊಂಡ್ರೆ ಅರ್ಧ ಕಪ್ ನೀರು ಹಾಕ್ಕೊಂಡು ಅದನ್ನು ಶೋಧಿಸ್ಕೊಂಡು ಇದಕ್ಕೆ ಹಾಕ್ಕೊಂಡ್ರಾಯ್ತು. ನೋಡಿ, ನಾನಿಲ್ಲಿ ತಿರುಗ್ತಾ ಗಟ್ಟಿ ಆಗ್ತಾ ಬರ್ತಾ ಇದೆ. ಲೋ ಫ್ಲೇಮಲ್ಲಿ ಇಟ್ಕೊಂಡೇ ನಾವು ಇದನ್ನು ತಿರುಗ್ಕೋಬೇಕಾಗತ್ತೆ. ಇದೇ ರೀತಿ ನಾನು ಕೈಯಾಡಿಸ್ಕೊಂಡು ನಾನಿಲ್ಲಿ 15 ನಿಮಿಷದವರೆಗೂ ಬೇಯಿಸ್ಕೊತೀನಿ ಇದನ್ನು. ನೋಡಿ, ಇದು ಬೆಂದಿದೆಯೋ ಇಲ್ವೋ ಗೊತ್ತಾಗಲಿಕ್ಕೆ 1 ಕಪ್ ಆಗುವಷ್ಟು ನೀರು ತಗೊಂಡು ನಾನು ಇದನ್ನು ಈ ಥರ ಅಲ್ಲಾಡಿಸ್ತಾ ಇದ್ದೀನಿ. ಇದು ಬ್ರೇಕ್ ಆಗ್ತಾ ಇದೆ. ಈ ರೀತಿಯಾಗಿ ಬ್ರೇಕ್ ಆಗಬಾರ್ದು. ಇನ್ನೊಂದು 5 ನಿಮಿಷ ಎಕ್ಸ್ಟ್ರಾ ಬೇಯಿಸ್ಕೊತಾ ಇದ್ದೀನಿ. ಹಾಗೆ ನೋಡಿ, ಇನ್ನೊಂದು ಸಾರಿ ಕಪ್ಪಲ್ಲಿ ನೀರು ತಗೊಂಡು ಹಾಕೋತಾ ಇದ್ದೀನಿ. ಅಲ್ಲಿ ಸೌಟಿಂದ ಕೆಳಗಡೆ ಬೀಳಲಿಕ್ಕೆ ಎಷ್ಟು ಟೈಮ್ ತಗೋತಾ ಇದೆ. ಹೀಗಾದರೆ ಬೆಂದಿದೆ ಅಂತ ನೋಡ್ತಾ ಇದ್ದೀರಲ್ವ. ನಾನು ಕೈಯಲ್ಲಿ ಹಿಡ್ಕೊಂಡ್ರೂ ಅದು ಬ್ರೇಕ್ ಆಗ್ತಿಲ್ಲ, ಹಾಗೆ ಕೆಳಗಡೆ ಬೀಳ್ತಾ ಇದೆ. ಹೀಗಾದರೆ ಬೆಂದಿದೆ ಅಂತ. ನಾನಿಲ್ಲಿ 2 ಕಪ್ಪು ತಗೊಂಡಿದ್ದೀನಿ. ಇದನ್ನು ಅಳತೆ ಮಾಡಿದ್ನಲ್ವ, 2 ಕಪ್ ತಗೊಂಡಿದ್ದೀನಿ. ಸ್ವಲ್ಪ ಕಡಿಮೆ ಆಗಿರುತ್ತೆ. ನಾನಿಲ್ಲಿ ಕಪ್ಪಿಗೆ ಎಣ್ಣೆ ಸೇರಿಸಿಲ್ಲ, ಹಾಗೇ ಹಾಕ್ತಾಯಿದ್ದೀನಿ. ಇನ್ನೊಂದು ಸ್ಟೀಲ್ ಕಪ್ಪಿಗೆ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ಇದು ಕೂಡ ನಾನು ಎಣ್ಣೆ ಹಚ್ಚಿಲ್ಲ, ಹಾಗೇ ನಾನು ಇದನ್ನು ಮಿಶ್ರಣನ ಸೇರಿಸ್ತಾ ಇದ್ದೀನಿ. ಹಾಗೆ ಇದನ್ನು ಆರಲಿಕ್ಕೆ ಬಿಡ್ತೀನಿ. ಒಂದು 10ರಿಂದ 15 ನಿಮಿಷ ಆರಲಿಕ್ಕೆ ಬಿಟ್ಟರೆ ಆಯಿತು. ನಾನು ಇದಕ್ಕೆ ಎಣ್ಣೆ ಸವರಿಲ್ಲ ಅಲ್ವಾ. ನೋಡಿ, ಈಗ ಆರಿದೆ. ಕೈಯಲ್ಲಿ ಮುಟ್ಟಿ ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿ ಬಿಟ್ಕೋತಾ ಇದೆ ಅಂತ. ಯಾವುದೇ ಸ್ಪೂನ್ ಸಹಾಯ ಇಲ್ಲದೆ ನಾನು ಇದನ್ನು ತೆಗಿತಾ ಇದ್ದೀನಿ. ಹಾಗೆ ನೋಡಿ, ಇಲ್ಲಿ ತಿರುವಿ ಹಾಕ್ತಾ ಇದ್ದೀನಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ನೋಡಿ, ಎಷ್ಟು ಪರ್ಫೆಕ್ಟಾಗಿ, ಎಷ್ಟು ಚೆನ್ನಾಗಿ ಜೆಲ್ಲಿ ಥರ ಕಾಣಿಸ್ತಾ ಇದೆ ಅಲ್ವಾ. ಇದೇ ರೀತಿಯಾಗಿ ಇನ್ನೊಂದು ಕಪ್ಪಲ್ಲೂ ಕೂಡ ತೆಗೆದು ತೋರಿಸ್ತಾ ಇದ್ದೀನಿ. ಇದು ಕೂಡ ದೊಡ್ಡ ಕಪ್ಪಲ್ಲಿ ಹಾಕಿದ್ದೆ ಅಲ್ವಾ. ನೋಡಿ, ಇದೂ ಕೂಡ ಪರ್ಫೆಕ್ಟಾಗಿ ಓಪನ್ ಆಗ್ತಾ ಇದೆ. ಯಾವಾಗಲಾದರೂ ಸ್ವೀಟ್ ತಿನ್ನಬೇಕು ಅನಿಸಿದ್ರೆ ಒಮ್ಮೆ ಇದನ್ನು ಟ್ರೈ ಮಾಡಿ ನೋಡಿ. ತುಂಬಾ ಇಷ್ಟಪಡ್ತಾರೆ ಮನೆಯವರೆಲ್ಲರೂ. ನಮ್ಮನೇಲೂ ಕೂಡ ಹಾಗೆ ಹೇಳಿದ್ರು, ರಾಗಿ ಕೀಲ್ಸ ಥರನೇ ಇದೆ ಅಂತ. ನೀವು ಕೂಡ ಒಮ್ಮೆ ಇದೇ ರೀತಿಯಾಗಿ ಟ್ರೈ ಮಾಡಿ ನೋಡಿ. ಇದರ ಟೆಕ್ಸ್ಚರ್ ಕೂಡ ನಾನು ಸ್ಪೂನಲ್ಲಿ ತೆಗೆದು ತೋರಿಸ್ತೀನಿ. ನೋಡ್ತಾ ಇದ್ದೀರಲ್ವ ಎಷ್ಟು ನೀಟಾಗಿ ಜೆಲ್ಲಿ ಕನ್ಸಿಸ್ಟೆನ್ಸಿಲಿ ಬಂದಿದೆ ಅಂತ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.